ಮುಸ್ಲಿಮರ ಜೊತೆ ಹೋದರೆ ಸಮಾನತೆ. ಜೋಗೇಂದ್ರನಾಥರ ಕನಸಿಗೆ ಕೊಳ್ಳಿ. ಪಾಕಿಸ್ತಾನದಲ್ಲಿ ನಡೆದು ಹೋಯಿತು ದಲಿತರ ಮಾರಣ ಹೋಮ. ಇತ್ತೀಚಿನ ದಿನಗಳಲ್ಲಿ ಜೈ ಭೀಮ್ ಜೈ ಮೀಮ್ ಘೋಷಣೆಗಳು ಹೆಚ್ಚಾಗಿ ಕೇಳಿ ಬರ್ತಾ ಇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳು ಜೈ ಭೀಮ್ ಅಂದ್ರೆ ಓವೈಸಿ ಪಕ್ಷದ ಕಾರ್ಯಕರ್ತರು ಜೈ ಮೀಮ್ ಅನ್ನೋ ಘೋಷಣೆ ಹಾಕ್ತಾರೆ. ಮೀಮ್ ಎಂದರೆ ಓವೈಸಿ ಅವರ ಪಕ್ಷವಾದ ಮಜ್ಲಿಸ್ ಎ ಇತ್ತೇಹಾದುಲ್ ಮುಸ್ಲಿಮೀನ್ ಅಂತ. ದಲಿತರು ಮತ್ತು ಮುಸ್ಲಿಮರು ಒಟ್ಟಾಗಿ ಶೋಷಣೆಯ ವಿರುದ್ಧ ಹೋರಾಡಬೇಕು ಅನ್ನೋದು. ಪ್ರಗತಿಪರ ಚಿಂತಕರು ಕೂಡ ಇದನ್ನೇ ಸಮರ್ಥಿಸುತ್ತಾರೆ. ಇದು ನಿಜಾನ? ಮುಸ್ಲಿಮರ ಜೊತೆ ಕೈ ಜೋಡಿಸಿದ್ರೆ ದಲಿತರಿಗೆ ಸಮಾನತೆ ಸಿಗುತ್ತಾ? ದಲಿತ ಸಮುದಾಯ ಏಳಿಗೆ ಸಾಧಿಸುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಭಾರತದ ಇತಿಹಾಸದಲ್ಲಿ ಉತ್ತರವಾಗಿ ಸಿಗೋದು ಇತಿಹಾಸದ ಕರಾಳ ಸತ್ಯ. ಮುಸ್ಲಿಮರ ಜೊತೆ ಕೈ ಜೋಡಿಸಿದ್ದಕ್ಕೆ ಬಂಗಾಳದ ದಲಿತರು ಯಾವ ರೀತಿ ನರಕ ಕಾಣಬೇಕಾಯಿತು ಅನ್ನೋದು ನಮ್ಮ ಇತಿಹಾಸದ ಪುಟಗಳಲ್ಲಿ ದಾಖಲಾದ ಕಹಿ ಸತ್ಯ. ಏನಿದು ಕಹಿ ಸತ್ಯ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಭಾರತದ ವಿಭಜನೆಗೂ ಮೊದಲು ಸಿಲ್ಹೆಟ್ ಎಂಬ ಪ್ರದೇಶವಿತ್ತು. ಈಗ ಅದು ಬಾಂಗ್ಲಾದೇಶದಲ್ಲಿದೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳಿದ್ರು. ಆ ಸಮಯದಲ್ಲಿ ಸಿಲ್ಹೆಟ್ನ ಹಿಂದೂ ಸಮಾಜದಲ್ಲಿ 25% ದಲಿತರಿದ್ದರು. ಸಿಲ್ಹೆಟ್ ಅಸ್ಸಾಂನ ಭಾಗವಾಗಬೇಕೇ ಅಥವಾ ಪೂರ್ವ ಪಾಕಿಸ್ತಾನಕ್ಕೆ ಸೇರಬೇಕೇ ಎಂಬುದನ್ನ ಮತದಾನದ ಮೂಲಕ ನಿರ್ಧರಿಸಬೇಕಿತ್ತು. ಸಿಲ್ಹೆಟ್ ದಲಿತರ ನೇತೃತ್ವವನ್ನು ಜೋಗೇಂದ್ರನಾಥ್ ಮಂಡಲ್ ವಹಿಸಿದ್ದರು. ದಲಿತರು ಮೇಲ್ವರ್ಗದ ಶೋಷಣೆಯಿಂದ ಮುಕ್ತರಾಗಬೇಕಾದರೆ ಮುಸ್ಲಿಮರ ಜೊತೆ ಕೈ ಜೋಡಿಸಬೇಕು ಅನ್ನೋದು ಅವರ ಚಿಂತನೆಯಾಗಿತ್ತು. ಗಾಗಿ ಬಾಂಗ್ಲಾವನ್ನು ಪಾಕಿಸ್ತಾನಕ್ಕೆ ಸೇರಿಸುವುದು ಅವರ ಉದ್ದೇಶವಾಗಿತ್ತು. ನಾನು ಜಿನ್ನಾ ಅವರ ಜೊತೆ ಮಾತನಾಡಿದ್ದೇನೆ. ನಾವು ಪಾಕಿಸ್ತಾನದ ಭಾಗವಾದರಷ್ಟೇ ನಮ್ಮ ಅಭಿವೃದ್ಧಿ ಸಾಧ್ಯ ಎಂದು ದಲಿತರ ಮನವೊಲಿಸಿದ್ರು. ಮುಸ್ಲಿಂ ಲೀಗ್ ಪರ ಮತ ಚಲಾಯಿಸುವಂತೆ ಮಾಡಿದ್ರು. ಇದರ ಪರಿಣಾಮವಾಗಿ ಸಿಲ್ಹೆಟ್ ಪೂರ್ವ ಪಾಕಿಸ್ತಾನದ ಪಾಲಾಯಿತು. ಮುಸ್ಲಿಮರ ನಂಬಿ ಹೋದ ದಲಿತರ ಮಾರಣ ಹೋಮ. ಜೋಗೇಂದ್ರನಾಥ ಮಂಡಲ್ಗೆ ಭ್ರಮ ನಿರಸನ. ಸಿಲ್ಹೆಟ್ ಉಳಿಸಿಕೊಟ್ಟಿದ್ದಕ್ಕೋ ಅಥವಾ ಭಾರತದಲ್ಲಿ ಅಂಬೇಡ್ಕರ್ ಅವರನ್ನು ಕಾನೂನು ಮಂತ್ರಿಯಾಗಿ ಮಾಡದಕ್ಕೋ ಮಂಡಲ್ ಅವರು ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿಯಾದ್ರು. ಆದ್ರೆ ಇದೆಲ್ಲ ಆಗಿ ಕೇವಲ 3 ವರ್ಷಗಳಲ್ಲಿ 1950ರಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಭಾರತಕ್ಕೆ ಓಡಿ ಬರಬೇಕಾಯಿತು. ಒಳ್ಳೆಯ ಹುದ್ದೆ ಇತ್ತು. ಅಲ್ಲಿ ಅವರಿಗೆ ಸಮಾನವಾಗಿ ಕಾಣುವ ಭರವಸೆಯನ್ನ ನೀಡಲಾಗಿತ್ತು. ಆದರೂ ಯಾಕೆ ಓಡಿ ಬರಬೇಕಾಯಿತು ಅಂದ್ರೆ ಇಸ್ಲಾಮಿಕ್ ಮೂಲಭೂತವಾದದ ಕರಾಳ ಮುಖ ಬಯಲಾಗಿತ್ತು. ಮುಸ್ಲಿಮರನ್ನು ನಂಬಿ ಪಾಕಿಸ್ತಾನಕ್ಕೆ ಹೋದ ದಲಿತರ ಮೇಲೆ ಇಸ್ಲಾಮಿಸ್ಟ್ಗಳ ಕೆಂಗಣ್ಣು ಬಿದ್ದಿತ್ತು. ಮತಾಂತರಕ್ಕೆ ಒತ್ತಡ ಬಂತು. ಒಪ್ಪದಿದ್ದವರನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲಲಾಯಿತು. ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಗ್ಗಿಲ್ಲದೆ ನಡೆಯಿತು. ಸ್ವತಃ ಕಾನೂನು ಸಚಿವರಾಗಿದ್ದರೂ ಜೋಗೇಂದ್ರನಾಥ್ ಮಂಡಲ್ ದಲಿತರನ್ನ ರಕ್ಷಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಲ್ಲಿ ಗೃಹ ಸಚಿವರ ಮೊರೆ ಹೋಗಿದ್ರು. ನನ್ನ ಕರ್ತವ್ಯ ಹಿಂದೂಗಳನ್ನು ರಕ್ಷಿಸುವುದೇ ಹೊರತು ದಲಿತರನ್ನಲ್ಲ ಅಂದ್ಬಿಟ್ರು ಆಗಿನ ಗೃಹ ಸಚಿವರು. ಇದೆಲ್ಲರಿಂದ ಮನನೊಂದ ಮಂಡಲ್ ಸ್ವತಃ ತಾವೇ ಪಾಕಿಸ್ತಾನವನ್ನ ತೊರೆಯಲು ನಿರ್ಧರಿಸಿಬಿಟ್ರು. ಜೋಗೇಂದ್ರನಾಥ್ ಮಂಡಲ್ ಭಾರತಕ್ಕೆ ಬಂದ ನಂತರದಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ತಮ್ಮ ರಾಜೀನಾಮೆ ಪತ್ರದಲ್ಲಿ ಹೀಗೆ ಬರೆದಿದ್ರು: ಜಿನ್ನಾ ನೀಡಿದ ಭರವಸೆಗಳೆಲ್ಲ ಸುಳ್ಳಾದವು. ನಾವು ಯಾರನ್ನು ನಮ್ಮವರೆಂದು ನಂಬಿದ್ದೆವೋ ಅವರೇ ನಮ್ಮ ಮನೆಗಳನ್ನು ಸುಟ್ಟರು, ನಮ್ಮ ಸಹೋದರಿ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ರು ಮತ್ತು ದಲಿತ ಸಹೋದರರನ್ನು ಹತ್ಯೆ ಮಾಡಿದ್ರು. ಅಲ್ಲಿಂದ ನಾನು ಓಡಿ ಬರುವಂತಾಯಿತು ಎಂದು ತಮ್ಮ ಅಸಹಾಯಕತೆಯನ್ನ ಹೇಳಿಕೊಂಡಿದ್ರು. ಬಳಿಕ ಸಾಯುವವರೆಗೂ ಅವರು ಭಾರತದಲ್ಲೇ ಉಳಿದರು. ಅಂಬೇಡ್ಕರ್ ಅವರನ್ನು ಬಂಗಾಳಕ್ಕೆ ಕರೆಸಿ ಅಲ್ಲಿಂದ ಚುನಾವಣೆಯಲ್ಲಿ ಗೆಲ್ಲಿಸಿ ಸಂಸತ್ತಿಗೆ ಕಳಿಸಿದ್ದರು ಜೋಗೇಂದ್ರನಾಥ್. ಆದರೆ ಮುಸ್ಲಿಮರ ಸಹವಾಸ ಬೇಡ ಎಂಬ ಅಂಬೇಡ್ಕರ್ ಸಲಹೆಯನ್ನು ಮಂಡಲ್ ಕೇಳಲೇ ಇಲ್ಲ. ಅದರ ಪರಿಣಾಮವನ್ನು ಅವರು ಖುದ್ದಾಗಿ ಅನುಭವಿಸಬೇಕಾಯಿತು. ಇದು ಕೂಡ ಜೈ ಭೀಮ್ ಜೈ ಮೀಮ್ ಹೆಸರಿನಲ್ಲಿ ಜನರನ್ನು ದಾರಿ ತಪ್ಪಿಸಲಾಗ್ತಿದೆ. ಯಾರಿಗೂ ಕೂಡ ಈ ಇತಿಹಾಸದ ಪಾಠವನ್ನ ನೆನಪಿಸಿಕೊಳ್ಳಲು ಸಮಯವಿಲ್ಲ. ಯಾವ ಸಮಾಜ ತನ್ನ ಇತಿಹಾಸದಿಂದ ಪಾಠ ಕಲಿಯುವುದಿಲ್ಲವೋ ಆ ಸಮಾಜವೇ ಇತಿಹಾಸವಾಗಿ ಉಳಿದು ಹೋಗುತ್ತದೆ. ಜೈಚಂದ್ನಿಂದ ಹಿಡಿದು ಜೋಗೇಂದ್ರನಾಥ್ ಮಂಡಲ್ ವರೆಗೆ ಯಾರು ಮತಾಂಧರ ಜೊತೆಗೂಡಿದರೋ ಅವರೆಲ್ಲರೂ ನಾಶವಾಗಿದ್ದಾರೆ. ಈ ಕಹಿ ಸತ್ಯವನ್ನು ಇಂದಿನ ಪೀಳಿಗೆ ಅರಿತುಕೊಳ್ಳಬೇಕಿದೆ.